ಏನ್ ಮಾಡ್ತಿದ್ಯಾ? ಯಾವ ಗ್ರೀನಾ? ಆನ್ ದ ಸೆಕೆಂಡ್ ಬರ್ಡೇ ಸೊ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಟೆಂಪಲ್ಗೆ. ಸೊ ಟೆಂಪಲಲ್ಲಿ ಪೂಜೆ ಎಲ್ಲ ಮುಗಿಸಿ ದ ನೆಕ್ಸ್ಟ್ ಪ್ಲಾನ್ ಸೆಲೆಬ್ರೇಷನ್ಗೆ ಹೊರಟಿದ್ದು. ಅವನಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಅದಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ನಮಗೆ ಇತ್ತು. ಸೊ ಲೆಟ್ಸ್ ಸಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಂದು ಲಾಂಗ್ ವಿಡಿಯೋ ಹಾಕಿ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತಮ್ಮನೇಲಿ ನೋಡಿರ್ತೀರಾ, ನಿಮಗೆ ಏನು ವಿಡಿಯೋ ಅಂತ ಗೊತ್ತಾಗಿರುತ್ತೆ. ಸೊ ಸೆಲೆಬ್ರೇಷನ್ ಹೇಗಿತ್ತು ಮತ್ತು ನಾವು ಹೆಲ್ಪ್ ಮಾಡಿದ್ವಿ, ಯಾರೆಲ್ಲ ಬಂದಿದ್ರು ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ನೋಡಿ ಎಷ್ಟು ಶಿಸ್ತಾಗಿ ರೆಡಿ ಆಗ್ತಿದ್ದಾರೆ ಸೆಲೆಬ್ರೇಷನ್ನು ಅಂತ. ಹೀಗೆ ದಿನ ಹೆಲ್ಪ್ ಮಾಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಬರಬೇಕು. ಬರ್ಡೇ ಬಾಯ್ ಮತ್ತು ನಮ್ಮೆಲ್ಲರಿಗೂ ಒಂದು ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು. ನಾವಿಲ್ಲಿ ಸೆಲೆಕ್ಟ್ ಮಾಡಿರೋದು ಸಿನಿಹಡ್ಡ ಪಾರ್ಟಿ ಹಾಲ್ ಅಂತ. ಸೊ ಇದು ಬ್ಯಾಂಗ್ಳೂರಲ್ಲಿದೆ. ಫಾರ್ ದ ಫಸ್ಟ್ ಟೈಮ್ ನಾವು ಈ ಥರ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಇದು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗಿತ್ತು. ಹರ್ಷಕ್ಕಂತೂ ಫುಲ್ ಕ್ಯೂರಿಯಾಸಿಟಿ ಏನಿದು ಅಂತ. ಅವನು ಮೇಲ್ಗಡೆ ಫೋಟೋಗೆ ನೋಡು ಅಂತ ನೋಡ್ತಾನೆ ಇರಲಿಲ್ಲ, ಕೆಳಗಡೆ ಆ ಫಾಗ್ ಇದನ್ನೇ ನೋಡ್ತಾನೇ ಇದ್ದ. ಆ್ಯಕ್ಚುಲಿ ಸೇಮ್ ಹಾಲಲ್ಲಿ ನಿಮಗೆ ಒಂದು ಸೈಡು ಬರ್ಡೇ ಡೆಕೋರೇಷನ್ ಇರುತ್ತೆ, ಒಂದು ಸೈಡು ಒಂದು ಥೀಮ್ ಅದು ಡೆಕೋರೇಷನ್ ಇರುತ್ತೆ. ಸೊ ನಾವು ಹಾಗೇ ಅದನ್ನು ಮುಗಿಸಿ ನಾವು ನೆಕ್ಸ್ಟ್ ಈ ಕಡೆ ಬಂದ್ವಿ. ಸೊ ಇಲ್ಲಿ ಆಲ್ರೆಡಿ ಬರ್ಡೇದೆಲ್ಲ ಸ್ಪೆಸಿಫಿಕ್ ನಾವು ಡೀಟೇಲ್ಸ್ ಮುಂಚೆ ಹೇಳಿದ್ವಿ. ಸೊ ಅದೇ ರೀತಿ ಡೆಕೋರೇಷನ್ ಮಾಡಿದ್ರು. ಆ್ಯಕ್ಚುಲಿ ಕೆಲವು ಅಡಿಷ್ನಲ್ ನೀವು ಮಾಡ್ಕೊಬೋದು. ಆ್ಯಕ್ಚುಲಿ ಆ್ಯಕ್ಚುಲಿ ಬಿಗ್ ಸೆಲೆಬ್ರೇಷನ್ ಅಂತ ಏನು ಪ್ಲ್ಯಾನ್ ಇರಲಿಲ್ಲ, ಅದು ಸ್ಮಾಲಾಗೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ವಿತಿನ್ ದ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ನಾವು ಸೆಲೆಬ್ರೇಷನ್ಗೆ ಅಂತ ಹೋಗಿದ್ದು. ಸೊ ಆ್ಯಂಡ್ ಆಲ್ಸೋ ನಮ್ಮದು ನೆಕ್ಸ್ಟ್ ಡೇ ಟ್ರಾವೆಲ್ ಇತ್ತು. ಸೊ ಅದಕ್ಕೂ ಡಿಸ್ಟರ್ಬ್ ಆಗಬಾರ್ದು ಅಂತ ಸೊ ಹೀಗೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ನೀವೇ ನೋಡಿದ್ರಲ್ಲ ರೂಮೆಲ್ಲ ಹೇಗಿತ್ತು ಅಂತ. ಇಟ್ಸ್ ಕ್ವೈಟ್ ಬಿಗ್ ಆ್ಯಕ್ಚುಲಿ. ಸೊ ಒಂದು 15 to 20 ಮೆಂಬರ್ಸು ಆರಾಮ್ಸೆ ಮಾಡ್ಬೋದು ಸೆಲೆಬ್ರೇಷನ್ನು. ಸೊ ನಿಮ್ಗೆ ಏನೇ ಅಡಿಷ್ನಲ್ಲು ಡೆಕೋರೇಷನ್ ಏನೇ ಬೇಕು ಅಂತಂದರೆ ಲೈಕ್ ಕಮ್ಯುನಿಕೇಟ್ ಮಾಡ್ಬೋದು, ಫೋಟೋಗ್ರಫಿ ಆಗ್ಬೋದು, ಬೈಕ್ ಆಗ್ಬೋದು. ಸೊ ಅದೆಲ್ಲ ತುಂಬ ಚೆನ್ನಾಗಿದೆ ಫೆಸಿಲಿಟಿ ವೈಸು. ಲೆಟ್ಸ್ ಸಿ ಇವಾಗ ಹರ್ಷ ಬರ್ಡೇ ಸೆಲೆಬ್ರೇಷನ್ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ. ಮೈ ಡಿಯರೆಸ್ಟ್ ಅಚ್ಚು, 2 years ago you came into my arms and changed my world forever. From your tiny yawns to your big belly laugh, every moment with you is a magic. You taught me so much in my life. Watching you grow, explore, dance and call me Amma fills my heart like nothing else. No matter how big you grow, you will always be Mama's little boy. Happy birthday Achu. May your world always be filled with a wonder, love and laughter, just like the joy you bring to us. Stay blessed always and forever. ಸೊ ಇದಾಗಿತ್ತು ನಮ್ಮದು ಸೆಲೆಬ್ರೇಷನ್ನು. ಸೊ ದ ನೆಕ್ಸ್ಟ್ ರಿಯಲ್ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇವನು ಫಸ್ಟ್ ಟೈಮು ಈ ಟೇಸ್ಟ್ ಮಾಡಿದ್ದು ಇದನ್ನು ಕೇಕನ್ನ. ಸೊ ದಟ್ ಈ ವಾಂಟೆಡ್ ಟು ಹ್ಯಾವ್ ಮೋರ್ ಕೇಕ್. ಸೊ ಅದಕ್ಕೆ ಕೇಕ್ ಅಂತ ಹಠ ಮಾಡ್ತಿದ್ನ. ಸೊ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಬೇಕಿತ್ತು. ಸೊ ಇದು ಇವಾಗ ನೋಡಿ ಎಲ್ಲರೂ ಹೇಗೆ ಸಕ್ಸಸ್ ಆಗುತ್ತೆ ಅಂತ. ನೀವೇನಾದರೂ ಮಾಡ್ಕೊಳ್ಳಿ, ನಂಗೆ ಸ್ವಲ್ಪ ಕೇಕ್ ಕೊಟ್ಬಿಡಿ ಅಂತ ಅವನು. ಬಟ್ ನಾವು ಇಲ್ಲಿ ನೋಡಿ ನಮ್ಮ ಕತೆ ಹೇಗೆ ಅಂತ.
ಕೇಕ್ ಅವನಿಗೆ ಸಿಗಬಾರ್ದು ಅಂತ ಒಂದು ಸೈಡಿಗೆ ಎತ್ತಿಟ್ಟಿದ್ವಿ. ಬಟ್ ಅವನ ಕಣ್ಣು ಮತ್ತು ಕೈ ಎಲ್ಲ ಆ ಕಡೆನೇ ಹೋಗ್ತಿದೆ, ನನಗೆ ಕೇಕ್ ಕೊಡಿ ಅಂತ. ಸೊ ಈಗಿದ್ರೂ ಫೋಟೋಶೂಟ್ ಮಾಡಿಸ್ಬೇಕು, ಮಧ್ಯೆ ಮಧ್ಯೆ ಸ್ವಲ್ಪ ಕೊಟ್ಟು ಬೇರೆ ಆಪ್ಷನ್ ಇರಲಿಲ್ಲ, ಅವನು ಗಲಾಟೆ ಮಾಡ್ತಾನೆ ಅಂತ. ಸೊ ಹಾಗೆ ಸ್ವಲ್ಪ ಕೊಡ್ತಾಯಿದ್ವಿ. ಸೊ ಹಂಗೆ ಮುಗಿಸ್ಕೊತಾ ಇದ್ವಿ. ಸೊ ನಿಮಗೆ ಯಾರಿಗಾದರೂ ಈ ಪಾರ್ಟಿ ಹಾಲ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಪರ್ಸ್ನಲಾಗಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಸೊ ಅದರಲ್ಲಿ ನಾನು ರೆಸ್ಪಾಂಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇದೇನಾದರೂ ನೀವು ಪ್ರೈವೇಟಾಗಿ ಸೆಲೆಬ್ರೇಟ್ ಮಾಡಬೇಕು ವಿತಿನ್ ದ ಫ್ಯಾಮಿಲಿ ಆ್ಯಂಡ್ ಲೈಕ್ ಏನಾದರೂ ಪರ್ಸ್ನಲ್ ಆಗಿರಬೇಕು ಅಂತಂದರೆ ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್ ಐ ಕ್ಯಾನ್ ಸೇ. ಪ್ಲೀಸ್ ಗೋ ಫಾರ್ ಇಟ್. ಮಕ್ಕಳು ಬರ್ಡೇ ಸೆಲೆಬ್ರೇಷನ್ ಅಂತಂದರೆ ಇದು ಇರಲೇಬೇಕು ಇವಾಗ. ಸೊ ದಿಸ್ ಈಸ್ ಅ ಫಸ್ಟ್ ಟೈಮು ಅವನು ಈ ಥರ ಬೈಕ್ನ ರೈಡ್ ಮಾಡ್ತಿರೋದು. ಸೊ ದಟ್ ಇವ್ನು ಫುಲ್ ಎಕ್ಸೈಟ್ಮೆಂಟ್ ಇದ್ದ. ಸೊ ಅದಕ್ಕಿಂತ ಹೆಚ್ಚಾಗಿ ನನಗೇನು ಎಕ್ಸೈಟ್ಮೆಂಟ್ ಆಯಿತು ಅಂದರೆ ಲೈಕ್ ಫಾರ್ ದ ಫಸ್ಟ್ ಟೈಮ್ ಲಿಟ್ರಲಿ ಮಮ್ಮಗೆ ಬೈಕ್ ರೈಡ್ ಕೊಡಬೇಕು ಅಂತ ಅವನೇ ಕರೆದ ನನಗೆ. ಸೊ ದಿಸ್ ಇಸ್ ದ ಬೆಸ್ಟ್ ಮೂಮೆಂಟ್ ಐ ಕ್ಯಾನ್ ಸೇ ಆ್ಯಕ್ಚುಲಿ. ಸೊ ನನಗೂ ಫುಲ್ ಖುಷಿ ಆಗೋಯಿತು. ಸೊ ಅದೇ ರೀತಿ ನೆಕ್ಸ್ಟು 360 ಡಿಗ್ರಿ ಕ್ಯಾಮ್ರಾ ರೊಟೇಟ್ ಇತ್ತು. ಸೊ ಈವೆಂಟ್ ಫುಲ್ ಎಕ್ಸೈಟ್ಮೆಂಟಲ್ಲಿ ವಿತ್ ಆ್ಯಂಡ್ ಆಲ್ಸೋ ವಿತ್ ಪಪ್ಪ. ಇಲ್ಲಿ ನಾವು ಸೆಲೆಬ್ರೇಷನ್ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಮನೆಗೆ ಹೊರಟ್ವಿ. ಸೊ ಹೋಗ್ಬೇಕಾದ್ರೆ ಆನ್ ದ ವೇನಲ್ಲಿ ಇನ್ನೊಬ್ಬರು ಅಜ್ಜಿ ಮತ್ತು ತಾತ ಮನೆ ಇತ್ತು. ಸೊ ಅಲ್ಲಿಗೆ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಕೇಕ್ ಕಟ್ ಮಾಡ್ದ? ಏನಕ್ಕೆ ಕೇಕ್ ಕಟ್ ಮಾಡ್ದೆ ನೀನು? ಅಶೋಕ್ ಹ್ಯಾಪಿ ಬರ್ಡೇ. ಯಾರ್ದು? ಅರುದಾ? ಹ್ಯಾಪಿ ಬರ್ಡೇ. ಎಲ್ಲಿಗೆ ಹೋಗ್ತಾ ಇದೆಯಾ ಹರ್ಷ? ಎಲ್ಲಿಗೆ ಹೋಗ್ತಿದ್ಯಾ ನೀನು? ಎಲ್ಲಿಗೆ ಬಂದಿದ್ಯಾ ಹರ್ಷ ನೀನು? ಹರ್ಷ ಎಲ್ಲಿಗೆ ಬಂದಿದ್ಯಾ? ಮಾತಾಡಿಸ್ತಾ ನೀನು ತಾತನ ಅಲ್ಲಿ? ಯಾವ ಗ್ರೀನಾ? ಗ್ರಿಲ್. ನೀನ್ ಬರ್ಡೇ ಬಾಯ್ ಈ ತರ ಎಲ್ಲ ಮಾಡ್ತಾರಾ? ಅಲ್ಲ ಏಯ್ ಹೊಡ್ಸ್ಕೊಂಡ ಅಪ್ಪನ ಹತ್ರ. ಗೆಟ್ ಡೌನ್. ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಜ್ಜಿ ಮತ್ತು ತಾತ ಜೊತೆ. ಸೊ ನಾವು ಹಾಗೆ ರಿಟರ್ನ್ ಮನೆಗೆ ಹೋದ್ವಿ. ಆಲ್ಮೋಸ್ಟ್ 2 to 2.5 hours ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ. ಸೊ ಅದಾದಮೇಲೆ ಲೈಕ್ ಇಟ್ ವಾಸ್ ಅ ನಾರ್ಮಲ್ ಡೇ ಆ್ಯಂಡ್ ದಿಸ್ ವಾಸ್ ಹಿಸ್ ಸೆಕೆಂಡ್ ಬರ್ಡೇ ಸೆಲೆಬ್ರೇಷನ್. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್. ಥ್ಯಾಂಕ್ ಯು ಗೈಸ್. ಬೈ ಕರೆಕ್ಟಾಗಿ ನೋಡ್ಕೊಂಡು ಹೇಳು.